ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಎನ್ಸಿಇಆರ್ಟಿಯ 6ನೇ ತರಗತಿಯ ಕನ್ನಡ ಪುಸ್ತಕ ಇದೀಗ ವಿವಾದಕ್ಕೆ ಕಾರಣವಾಗಿದೆ. ಈ ಶೈಕ್ಷಣಿಕ ವರ್ಷದಿಂದ ಕೇಂದ್ರ ಪ್ರೌಢ ಶಿಕ್ಷಣ ಮಂಡಳಿ ಸಂಯೋಜಿತ ಶಾಲೆಗಳಲ್ಲಿ 6ನೇ ತರಗತಿ ಮತ್ತು ಅದಕ್ಕಿಂತ ಮೇಲಿನ ತರಗತಿಗಳಿಗೆ ಪರಿಚಯಿಸಿದ ಕನ್ನಡ ಪುಸ್ತಕದ ವಿರುದ್ಧ ರಾಜ್ಯ ಶಿಕ್ಷಣ ತಜ್ಞರು ಆಕ್ರೋಶ ಹೊರಹಾಕಿದ್ದಾರೆ. ಪಠ್ಯ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿದ್ದೇಕೆ ಎಂದು ಪ್ರಶ್ನಿಸಿ ಪಠ್ಯದಲ್ಲಿ ಮಾಂಸಾಹಾರ ಬಹಿಷ್ಕಾರಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಪಠ್ಯ ಪುಸ್ತಕವು ಪುರಾಣ, ಧಾರ್ಮಿಕ ಕಥೆಗಳು, ಸಸ್ಯಾಹಾರ ಮತ್ತು ದೇವ ಕೇಂದ್ರಿತ ನಿರೂಪಣೆಗಳನ್ನ ಬಲವಂತವಾಗಿ ಹೇರ್ತಾ ಇದೆ. ಪುಸ್ತಕದ ಹೆಸರಿನ ಬಗ್ಗೆ ಮಾತ್ರವಲ್ಲದೆ ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ, ಮಲೆನಾಡು, ಹಳೆ ಮೈಸೂರು ಭಾಗದ ಜಾನಪದ ಸಾಹಿತ್ಯ, ಪ್ರಾದೇಶಿಕ ಜೀವನ ಪದ್ಧತಿಯನ್ನ ಈ ಪಠ್ಯ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಕೈಬಿಡಲಾಗಿದೆ. R3 ಎಂಬುದು 6ನೇ ತರಗತಿಯಿಂದ ಕಡ್ಡಾಯಗೊಳಿಸಲಾದ 3ನೇ ಭಾಷಾ ವಿಷಯ. ರಾಜಕೀಯ ಮತ್ತು ಸಾಂಸ್ಕೃತಿಕ ಹೇರಿಕೆಯ ಅಸ್ತ್ರ ಎಂದು ಮೂಲಭೂತ ಶಿಕ್ಷಣದ ಹಕ್ಕಿಗಾಗಿನ ಸಾರ್ವಜನಿಕ ಒಕ್ಕೂಟ ಕಿಡಿಕಾರಿದೆ. ಹೌದು, ಎನ್ಸಿಇಆರ್ಟಿ ಕನ್ನಡ ಪಠ್ಯ ಪುಸ್ತಕಗಳ ಮೂಲಕ ಸಾಂಸ್ಕೃತಿಕ ಹೇರಿಕೆ ಮಾಡ್ತಾ ಇದೆ. 6ನೇ ತರಗತಿಯ R3 ಕನ್ನಡ ಪಠ್ಯ ಪುಸ್ತಕವು ದಿಗ್ಭ್ರಮೆ ಮೂಡಿಸುವಂತಿದೆ ಎಂದು ಹೊರಹಾಕಿರುವ ಸಂಘಟನೆ ಮಕ್ಕಳಿಗೆ ರಾಜಕೀಯ ಮತ್ತು ಸಾಂಸ್ಕೃತಿಕ ಹೇರಿಕೆಯ ಅಸ್ತ್ರಗಳನ್ನಾಗಿ ಪರಿವರ್ತಿಸಲಾಗ್ತಾ ಇದೆ. ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ವೈವಿಧ್ಯತೆಯನ್ನ ಬಿಂಬಿಸುವ ಯಾವುದೇ ಪಾಠಗಳು ಇಲ್ಲ. ಕರಾವಳಿ, ಉತ್ತರ ಕರ್ನಾಟಕ, ಮಲೆನಾಡು, ಹಳೆ ಮೈಸೂರು ಭಾಗದ ಜಾನಪದ ಸಾಹಿತ್ಯ ಬದುಕು ಇಲ್ಲಿ ಕಾಣೆಯಾಗಿದೆ. 6ನೇ ತರಗತಿಯ ಮಗುವಿನ ಕುತೂಹಲ ಮತ್ತು ವಯಸ್ಸಿಗೆ ತಕ್ಕಂತಹ ಯಾವುದೇ ಚಟುವಟಿಕೆಗಳು, ಪಠ್ಯಗಳು, ಚಿತ್ರಗಳು, ಕಥೆಗಳು ಇದ್ರಲ್ಲಿಲ್ಲ ಅಂತ ಅಸಮಾಧಾನ ಹೊರಹಾಕಿದೆ. ಪಠ್ಯ ಪುಸ್ತಕದಲ್ಲಿರುವ ಆರೋಗ್ಯವೇ ಭಾಗ್ಯ ಎಂಬ ಪಾಠದಲ್ಲಿ ಆಹಾರದ ಬಗ್ಗೆ ಉಲ್ಲೇಖ ಮಾಡುವಾಗ ಪರೋಕ್ಷವಾಗಿ ಸಾತ್ವಿಕ ಆಹಾರದ ಪರಿಕಲ್ಪನೆಯನ್ನು ಮಕ್ಕಳ ತಲೆಗೆ ತುಂಬಲಾಗ್ತಾ ಇದೆ. ಮೊಟ್ಟೆ, ಮೀನು, ಚಿಕನ್, ಮಟನ್, ಉತ್ತರ ಕರ್ನಾಟಕದ ಶೇಂಗಾ ಎಣ್ಣೆಯೊಂದಿಗಿನ ಜೋಳದ ರೊಟ್ಟಿ ಇವೆಲ್ಲ ಎಲ್ಲಿಗೆ ಹೋದವು? ಇದು ಮಾಂಸಾಹಾರಿ ಆಹಾರವನ್ನ ಉದ್ದೇಶಪೂರ್ವಕವಾಗಿ ಮೂಲೆ ಗುಂಪು ಮಾಡುವ ತಂತ್ರವಾಗಿದೆ. ಕೇವಲ ಸಸ್ಯಾಹಾರ ಮಾತ್ರ ಸಮತೋಲಿತ ಅಂತ ಬರೆಯುವುದು ಮಕ್ಕಳ ಆಹಾರದ ತಟ್ಟೆಯನ್ನ ರಾಜಕೀಯಗೊಳಿಸುವುದಾಗಿದೆ ಅಂತ ಶಿಕ್ಷಣ ತಜ್ಞರು ಕೂಡ ಅಸಮಾಧಾನ ಹೊರಹಾಕಿದ್ದಾರೆ. ವಿದ್ಯಾರ್ಥಿಗಳಿಗೆ ಸಮತೋಲಿತ ಆಹಾರದ ಬಗ್ಗೆ ತಿಳಿಸುವಾಗ ನೀಡಿರುವ ತಟ್ಟೆಯ ಚಿತ್ರದಲ್ಲಿ ಕೇವಲ ರೊಟ್ಟಿ, ತರಕಾರಿಗಳು, ಹಾಲು ಮತ್ತು ಹಣ್ಣುಗಳು ಮಾತ್ರ ಇದೆ. ಮೀನು, ಮೊಟ್ಟೆ, ಮಾಂಸದ ಚಿತ್ರಗಳೇ ಇಲ್ಲ. ಸಾತ್ವಿಕ ಆಹಾರ ಅಂದ್ರೆ ಕೇವಲ ರೊಟ್ಟಿ, ಹಾಲು, ತರಕಾರಿ ಮಾತ್ರ ಎಂದು ಮಕ್ಕಳು ನಂಬುವಂತೆ ಮಾಡುವ ಬ್ರೈನ್ ವಾಶ್ ತಂತ್ರ ಇದಾಗಿದೆ ಎಂದು ಶಿಕ್ಷಣ ತಜ್ಞರು ಹೇಳಿದ್ದಾರೆ. ಹಾಗಾದ್ರೆ ಮೊಟ್ಟೆ, ಮೀನು, ಚಿಕನ್, ಮಟನ್, ಕರಾವಳಿ ಮಕ್ಕಳ ನೆಚ್ಚಿನ ಮೀನೂಟ, ಉತ್ತರ ಕರ್ನಾಟಕದ ಶೇಂಗಾ ಎಣ್ಣೆಯೊಂದಿಗಿನ ಜೋಳದ ರೊಟ್ಟಿ ಇವೆಲ್ಲ ಎಲ್ಲಿಗೆ ಹೋದ್ವು? ಇದು ಮಾಂಸಾಹಾರಿ ಆಹಾರವನ್ನ ಉದ್ದೇಶಪೂರ್ವಕವಾಗಿ ಮೂಲೆ ಗುಂಪು ಮಾಡುವ ತಂತ್ರ ಅನ್ನೋದು ಶಿಕ್ಷಣ ತಜ್ಞರ ಅಭಿಪ್ರಾಯ. ಮಾತ್ರವಲ್ಲ, ಕೇವಲ ಸಸ್ಯಾಹಾರ, ಸಮತೋಲಿತ ಅಂತ ಬರೆಯೋದು ಮಕ್ಕಳ ಆಹಾರದ ತಟ್ಟೆಯನ್ನ ರಾಜಕೀಯಗೊಳಿಸುವುದಾಗಿದೆ. ಇದು ಶಿಕ್ಷಣವಲ್ಲ, ಸಾಂಸ್ಕೃತಿಕ ಭಯೋತ್ಪಾದನೆ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಹಾಗಾದ್ರೆ ಶಿಕ್ಷಣ ತಜ್ಞರು ಇಟ್ಟಿದ್ದಂತಹ ಪ್ರಮುಖ ಬೇಡಿಕೆಗಳಾದ್ರೂ ಏನು? ಕನ್ನಡ ಭಾಷಾ ಕಲಿಕೆ ಕಾಯ್ದೆ 2015ರ ಪ್ರಕಾರ ಸಿಬಿಎಸ್ಇ ಶಾಲೆಗಳಲ್ಲಿ ಕನ್ನಡವನ್ನು ಪ್ರಥಮ ಮತ್ತು ದ್ವಿತೀಯ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಸಬೇಕು. ಈಗಾಗಲೇ ರಾಜ್ಯದಲ್ಲಿ ಸವಿಕನ್ನಡ, ಸಿರಿಕನ್ನಡ ಮತ್ತು ತಿಳಿಕನ್ನಡ ಪಠ್ಯ ಪುಸ್ತಕಗಳು ಈ ಹಿಂದೆ ದ್ವಿತೀಯ ಅಥವಾ ತೃತೀಯ ಭಾಷೆಯಾಗಿ ಬಳಸಲಾಗ್ತಾ ಇದ್ದ ತಿಳಿಕನ್ನಡ ಪುಸ್ತಕವನ್ನೇ R3ಗೂ ಬಳಸಬೇಕು. 6ನೇ ತರಗತಿಗಾಗಿ ಸಿದ್ಧಪಡಿಸಲಾದ ಇದೇ R3 ಪಠ್ಯ ಪುಸ್ತಕವನ್ನ ಈ ವರ್ಷದಿಂದ 9ನೇ ತರಗತಿಯ R3 ಪಠ್ಯ ಪುಸ್ತಕವಾಗಿಯೂ ಬಳಸಲು ಹೊರಡಿಸಿರುವ ಗಡಿಬಿಡಿಯ ಆದೇಶವನ್ನ ತಕ್ಷಣವೇ ಹಿಂಪಡಿಬೇಕು. ಇನ್ನು ಈ ಪುಸ್ತಕಕ್ಕೆ ಕೃಷ್ಣ ಎಂದು ಹೆಸರಿಟ್ಟಿರುವುದು ಏಕೆ ಮತ್ತು ಕರ್ನಾಟಕದ ಪಠ್ಯಪುಸ್ತಕ ಸಿದ್ಧತೆ ಹಾಗೂ ಶೈಕ್ಷಣಿಕ ಕಾರ್ಯಗಳ ಪ್ರಾಧಿಕಾರವಾದ DSCRTಯನ್ನ ಈ ಪ್ರಕ್ರಿಯೆಯಲ್ಲಿ ಏಕೆ ಭಾಗಿ ಮಾಡಿಕೊಳ್ಳಲಿಲ್ಲ ಅನ್ನೋದಕ್ಕೆ NCERT ವಿವರಣೆ ಕೊಡಬೇಕು. ಜೊತೆಗೆ ಸಮತೋಲಿತ ಆಹಾರ ಪಾಠದಲ್ಲಿ ಮೊಟ್ಟೆ, ಮೀನು, ಮಾಂಸದ ಚಿತ್ರಗಳು ಹಾಗೂ ಉಲ್ಲೇಖಗಳನ್ನ ಕಡ್ಡಾಯವಾಗಿ ಸೇರಿಸಿ ಪುಸ್ತಕವನ್ನ ಮರುಮುದ್ರಣ ಮಾಡಬೇಕು ಮತ್ತು ಪುಸ್ತಕದ ಹೆಸರನ್ನ ಕನ್ನಡದ ಅಸ್ಮಿತೆಗೆ ಹೊಂದುವಂತೆ ಬದಲಾಯಿಸಬೇಕು. ಪಠ್ಯ ಪುಸ್ತಕಗಳ ಕೇಸರೀಕರಣ ಮತ್ತು ಪ್ರಾದೇಶಿಕ ಕಡೆಗಣನೆ ಆರೋಪಗಳಿಗೆ NCERT ಪ್ರಕಟಣೆ ಮೂಲಕ ಸ್ಪಷ್ಟನೆ ಕೊಟ್ಟಿದೆ. ಪಠ್ಯ ಪುಸ್ತಕಕ್ಕೆ ಇಡಲಾದ ಹೆಸರು ಕರ್ನಾಟಕದ ಪ್ರಾದೇಶಿಕ ಸೊಗಡನ್ನ ಕಡೆಗಣಿಸಿರುವ ಆರೋಪ ವಿಚಾರ ಸೇರಿ ಎಲ್ಲದಕ್ಕೂ ಉತ್ತರ ಕೊಟ್ಟಿದ್ದು ಶಿಕ್ಷಣ ತಜ್ಞರು ಹಾಗೂ ಸಾರ್ವಜನಿಕರಿಂದ ಬರುವ ರಚನಾತ್ಮಕ ಸಲಹೆಗಳನ್ನ ಸ್ವಾಗತಿಸುವುದಾಗಿ ತಿಳಿಸಿದೆ. NCERT
ಎನ್ಸಿಇಆರ್ಟಿ ಮತ್ತು ಸಿಬಿಎಸ್ಇ ಪಠ್ಯ ಪುಸ್ತಕಗಳಲ್ಲಿ ಕೇಸರೀಕರಣ ಆರೋಪ ಕೇಳಿ ಬಂದಿದ್ದು, ಬಿಜೆಪಿ ಸರ್ಕಾರ ಮಕ್ಕಳ ಮನಸ್ಸಿನ ಮೇಲೆ ಸೈದ್ಧಾಂತಿಕ ವಿಚಾರಗಳನ್ನ ಹೇರಿಕೆ ಮಾಡಲು ಪ್ರಯತ್ನಿಸ್ತಾ ಇದೆ ಎಂದು ಹಲವರು ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿವಾದ ಸಂಬಂಧ ಈಗ ಸ್ವತಃ ಎನ್ಸಿಇಆರ್ಟಿ ಸ್ಪಷ್ಟನೆ ಕೊಟ್ಟಿದೆ. 6ನೇ ತರಗತಿ ಕನ್ನಡ R3 ಪಠ್ಯ ಪುಸ್ತಕಕ್ಕೆ ಇಡಲಾದ ಕೃಷ್ಣ ಅನ್ನೋ ಹೆಸರು ದೇವರಿಗೆ ಸಂಬಂಧಿಸಿದಲ್ಲ, ಬದಲಾಗಿ ಕರ್ನಾಟಕದ ಪ್ರಮುಖ ನದಿಯಾದ ಕೃಷ್ಣಾ ನದಿಯ ಹೆಸರಾಗಿದೆ. ಎಲ್ಲಾ ಭಾಷಾ ಪಠ್ಯ ಪುಸ್ತಕಗಳಿಗೂ ಭಾರತದ ಪ್ರಮುಖ ನದಿಗಳ ಹೆಸರನ್ನೇ ಇಡಲಾಗಿದೆ. ಹಿಂದಿಗೆ ಗಂಗಾ, ಇಂಗ್ಲಿಷ್ಗೆ ಕಾವೇರಿ, ಉರ್ದುವಿಗೆ ಜಮುನಾ ಮತ್ತು ಕನ್ನಡಕ್ಕೆ ಕೃಷ್ಣಾ ಹೆಸರನ್ನ ಪಠ್ಯ ಪುಸ್ತಕಗಳಿಗೆ ಇಟ್ಟಿದ್ದೇವೆ ಅಂತ ಎನ್ಸಿಇಆರ್ಟಿ ಹೇಳಿದೆ. ಇನ್ನು ಆಹಾರ ಸಂಬಂಧಿ ವಿವಾದಕ್ಕೆ ಎನ್ಸಿಇಆರ್ಟಿ ಉತ್ತರ ಕೊಟ್ಟಿದೆ. 6ನೇ ಅಧ್ಯಾಯ ಹೆಲ್ತ್ ಈಸ್ ವೆಲ್ತ್ ನಲ್ಲಿ ಸಮತೋಲನ ಆಹಾರ ಕುರಿತು ಮಾತ್ರ ಪಾಠ ಇದೆ. ಹೀಗಾಗಿ ಹಾಲು, ಹಸಿರು ಸೊಪ್ಪು, ತರಕಾರಿ, ಹಣ್ಣುಗಳು ಸೇರಿದ ಹಾಗೆ ವಿವಿಧ ಆಹಾರ ಪದಾರ್ಥಗಳನ್ನ ಉಲ್ಲೇಖಿಸಲಾಗಿದೆ. ಪುಟ 63ರಲ್ಲಿ ಸಸ್ಯಾಹಾರ ಹಾಗೂ ಮಾಂಸಾಹಾರ ಎರಡನ್ನೂ ಒಳಗೊಂಡ ಚಿತ್ರ ಇದೆ. ಪಠ್ಯದಲ್ಲಿ ಸಸ್ಯಾಹಾರವನ್ನ ಸಮರ್ಥಿಸಿಲ್ಲ, ಮಾಂಸಾಹಾರವನ್ನ ವಿರೋಧಿಸಿಲ್ಲ. ವಿದ್ಯಾರ್ಥಿಗಳಿಗೆ ಆರೋಗ್ಯಕರ ಆಹಾರದ ಬಗ್ಗೆ ಅರಿವು ಮೂಡಿಸೋದೇ ಅಧ್ಯಾಯದ ಉದ್ದೇಶ ಅಂತ ಸ್ಪಷ್ಟಪಡಿಸಲಾಗಿದೆ. ಅಲ್ಲದೆ ಪಠ್ಯ ಪುಸ್ತಕ NEP 2020 ಮತ್ತು NCF SE 2023ರ ಸ್ಥಳೀಯತೆ ಹಾಗೂ ಸಾಂಸ್ಕೃತಿಕ ಸಂಪರ್ಕದ ಉದ್ದೇಶಕ್ಕೆ ಅನುಗುಣವಾಗಿದೆ. ಎನ್ಸಿಇಆರ್ಟಿ ಗುಣಮಟ್ಟದ ಪಠ್ಯ ಪುಸ್ತಕಗಳನ್ನ ನೀಡಲು ಬದ್ಧವಾಗಿದ್ದು, ಶಿಕ್ಷಣ ತಜ್ಞರು ಹಾಗೂ ಸಾರ್ವಜನಿಕರಿಂದ ಬರುವ ರಚನಾತ್ಮಕ ಸಲಹೆಗಳನ್ನ ಸ್ವಾಗತಿಸುವುದಾಗಿ ಪ್ರಕಟಣೆಯಲ್ಲಿ ತಿಳಿಸಿದೆ.